ನಮಸ್ಕಾರ ವೀಕ್ಷಕರೇ, ಆರ್ ನ್ಯೂಸ್ಗೆ ಸ್ವಾಗತ. ನಾನು ಪರ್ವೇಜ್. ಬೆಳಗಾವಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಕಾರು ಸೀಸ್. ಸಣ್ಣ ನೀರಾವರಿ ಇಲಾಖೆ ಗುತ್ತಿಗೆದಾರ ಹಣ ಪಾವತಿಸಲು ವಿಳಂಬ. ಬಡ್ಡಿ ಸಮೇತ 1.34 ಕೋಟಿ ಬಿಲ್ ಪಾವತಿಸಿದ್ದಕ್ಕೆ ಬೆಳಗಾವಿ ಡಿಸಿ ಕಾರು ಸೀಸ್ ಮಾಡಲಾಗಿದೆ. ಬೆಂಗಳೂರು ಹೈಕೋರ್ಟ್ ಆದೇಶದ ಮೇರೆಗೆ ಡಿಸಿ ಸರ್ಕಾರ ಕಾರು ಸೀಸ್. ದೂಧಗಂಗಾ ವೇದಗಂಗಾ ನದಿಗೆ ಅಡ್ಡಲಾಗಿ ಬ್ರಿಡ್ಜ್ ಕಮ್ ಬ್ಯಾರೇಜ್ ಕಾಮಗಾರಿ ಮಾಡಿದ ಗುತ್ತಿಗೆದಾರ 1993ರಲ್ಲಿ 34 ಲಕ್ಷ ವೆಚ್ಚ ಮಾಡಿ ಕಾಮಗಾರಿ ಪೂರ್ಣಗೊಳಿಸಿದ್ದ ಗುತ್ತಿಗೆದಾರ ಹಣ ಪಾವತಿಸಲು ಸಣ್ಣ ನೀರಾವರಿ ಇಲಾಖೆ ವಿಳಂಬ ಮಾಡಿದ್ದಕ್ಕೆ ಬೆಳಗಾವಿ ಗುತ್ತಿಗೆದಾರ ನಾರಾಯಣ್ ಕಾಮತ್ ಎಂಬುವರಿಂದ ಕೋರ್ಟ್ ಮೊರೆ ಹೋಗಿದ್ದಾರೆ. ರಾಜ್ಯ ಸರ್ಕಾರ ಪಾರ್ಟಿ ಮಾಡಿ ನ್ಯಾಯಾಲಯಕ್ಕೆ ಹೋಗಿದ್ದ ನಾರಾಯಣ್ ಕಾಮತ್ ಬಾಕಿ ಬಿಲ್ ನೀಡುವಂತೆ ಬೆಳಗಾವಿ ಜಿಲ್ಲಾ ನ್ಯಾಯಾಲಯ ಜಿಲ್ಲಾ ಆಡಳಿತಕ್ಕೆ ಆದೇಶ ಮಾಡಿದ್ದು, ಜಿಲ್ಲಾ ನ್ಯಾಯಾಲಯ ಆದೇಶ ಪ್ರಶ್ನಿಸಿ ಹೈಕೋರ್ಟ್ ಮೊರೆ ಹೋಗಿದ್ದ ಬೆಳಗಾವಿ ಜಿಲ್ಲಾ ಆಡಳಿತ ಬೆಳಗಾವಿ ಜಿಲ್ಲಾ ನ್ಯಾಯಾಲಯ ಆದೇಶ ಎತ್ತಿ ಹಿಡಿದ ಬೆಂಗಳೂರು ಹೈಕೋರ್ಟ್ ಆದೇಶವಾದರೂ ಬಾಕಿ ಬಿಲ್ ಕೊಡದಿದ್ದಕ್ಕೆ ವಕೀಲ ಓಂ ಪ್ರಕಾಶ್ ಜೋಶಿ ಸಮ್ಮುಖದಲ್ಲಿ ಡಿಸಿ ಕಾರು ಸೀಸ್ ಮಾಡಿ ಕೋರ್ಟ್ಗೆ ಹಾಜರು ಮಾಡಲಾಗಿದೆ. ಬ್ಯೂರೋ ರಿಪೋರ್ಟ್, ಆರ್ ನ್ಯೂಸ್ ಕನ್ನಡ. ನನ್ನ ಕ್ಲೈಂಟ್ ರಾದ ನಾರಾಯಣ್ ಗಣೇಶ್ ಕಾಮತ್, ಟಿಲಕ್ವಾಡಿ ಬೆಳಗಾವ್ದವರು. ದೂಧಗಂಗಾ ರಿವರ್ ಬ್ಯಾರೇಜ್ ಕೆಲಸ ಟೆಂಡರ್ ಮುಖಾಂತರ ಇರಿಗೇಷನ್ ಮೈನರ್ ಇರಿಗೇಷನ್ ಡಿಪಾರ್ಟ್ಮೆಂಟ್ ಬೆಳಗಾವಿ ಸಬ್ ಡಿವಿಷನ್ ಇಂದ ತೊಗೊಂಡಿದ್ದರು. ಕೆಲಸ ಮಾಡುವಾಗ ಸಿಮೆಂಟ್ ಕೊಡೋದು ಜವಾಬ್ದಾರಿ ಡಿಪಾರ್ಟ್ಮೆಂಟ್ದು ಇತ್ತು. ತಿಂಗಳ ಪರ್ಟಿಕ್ಯುಲರ್ ಎಷ್ಟು ಬಿಲ್ ಆಗಿರ್ತದೆ ಅಷ್ಟು ತುಂಬೋದು ಜವಾಬ್ದಾರಿ ಡಿಪಾರ್ಟ್ಮೆಂಟ್ದು ಇತ್ತು. ಆದರೆ ಡಿಪಾರ್ಟ್ಮೆಂಟ್ದವರು ತಮ್ಮ ಇವು ಎರಡೂ ಕಂಡೀಷನ್ಸ್ಗಳನ್ನು ಪಾಲಿಸಲಿಲ್ಲ. ಸಿಮೆಂಟ್ ಕೊಡಲಿಕ್ಕೆ 3.5 ವರ್ಷ ಡಿಲೇ ಮಾಡಿದರು. ಅದೇ ರೀತಿ ತಿಂಗಳ ಬಿಲ್ ಒಟ್ಟೆ ಕೊಡಲಿಲ್ಲ. ಕಾರಣ 3.5 ವರ್ಷ ಡಿಲೇ ಆಗಿದ್ದರಿಂದ ನಮ್ಮ ಕ್ಲೈಂಟ್ಗೆ ಭಾಳ ನುಕ್ಸಾನ ಆಯಿತು. ಅದಕ್ಕೆ ಆ ನುಕ್ಸಾನನ್ನು ಕೂಡಿ ನನಗೆ ಬಿಲ್ ಕೊಡಿ ಅಂತೇಳಿ ಅವರು ಗೌರ್ಮೆಂಟ್ಗೂ ಮನವಿ ಮಾಡಿದರು. ಗೌರ್ಮೆಂಟ್ದವರು ಅವ್ರಿಗೆ ಕೊಡಲಿಲ್ಲ, ಡಿಪಾರ್ಟ್ಮೆಂಟ್ದವರು ಕೊಡಲಿಲ್ಲ ಅಂದ್ಕೂಡಲೇ ಅವರು ಫೈನಲ್ ಬಿಲ್ ಒಳಗೆ ಅವು ಏನೂ ಕ್ಲೇಮ್ಸ್ ಕೊಡಲಿಲ್ಲ ಅಂದ್ಕೂಡಲೇ ನಾವು ನೋಟಿಸ್ ಕೊಟ್ಟು ಅವರಿಗೆ ಹಿಂಗೆ ಇಷ್ಟು ಕ್ಲೇಮ್ ಇದೆ ತಾವು ಕೊಡಬೇಕು ಅಂತ ಕೇಳಿದ್ದೆ. 1995ದಾಗ 11 ಆಗಸ್ಟ್ 1995ದಾಗ ನಾವು ಕೇಸ್ ದಾಖಲು ಮಾಡಿದ್ದು ನಾರಾಯಣ್ ಗಣೇಶ್ ಕಾಮತ್ ಪರವಾಗಿ. ಆ ವೇಳೆಯಲ್ಲಿ ಫಸ್ಟ್ ಅಡಿಷನಲ್ ಸೀನಿಯರ್ ಸಿವಿಲ್ ಜಡ್ಜ್ ಬೆಳಗಾವ್ ಅವರು ನಾರಾಯಣ್ ಗಣೇಶ್ ಕಾಮತ್ ಅವರು ಹಾಕಿದ ದಾವೆಯನ್ನು ಅಗದಿ ಕಾಯ್ದೆಶೀರಿ ಇದೆ ಅಂತೇಳಿ ಮತ್ತು ಅವ್ರಿಗೆ ಕ್ಲೇಮ್ ಜಸ್ಟಿಫಿಯೇಬಲ್ ಅದೇ, ಅವ್ರ ಕಡೆ ತಪ್ಪಿಲ್ಲ, ಡಿಪಾರ್ಟ್ಮೆಂಟ್ ಕಡೆ ತಪ್ಪಿರೋದ್ರಿಂದ ಡಿಪಾರ್ಟ್ಮೆಂಟ್ದವರೇ 3.5 ವರ್ಷ ಡಿಲೇಗೆ ನುಕ್ಸಾನ್ ಆಗಿದ್ದಕ್ಕೆ ಹೊಣೆಗಾರ ಆಗ್ತಾರೆ.